ಹರೇ ಕೃಷ್ಣ ಎಲ್ರಿಗೂ. ತುಂಬ ದಿನ ಆಗಿತ್ತು ಅಲ್ವಾ, ಯೂಟ್ಯೂಬ್ಗೊಂದು ವಿಡಿಯೋನೂ ಮಾಡಾಕಿರಲಿಲ್ಲ. ಇದು ಏನಪ್ಪ ಅಂದರೆ ನನಗೆ ಒಂದು ಮೊನ್ನೆ ನಡೆದಿರೋಂಥ ಇದು ಪವಾಡ ಅಂತ ಹೇಳ್ಬೇಕಾ ಅಥವಾ ಏನೋ ನಂಗೆ ಗೊತ್ತಿಲ್ಲ. ಅದನ್ನು ನೀವೇ ಆಮೇಲೆ ಹೇಳ್ಬೇಕಾಗುತ್ತೆ. ಮೊನ್ನೆ ಏನಾಯಿತು, ಬೆಳಗ್ಗೆ ನಾನು ಮಾಮೂಲಿ 4 ಗಂಟೆಗೆ ಎದ್ದು ಹೇಳ್ತೀನಲ್ವ, 4 ಗಂಟೆಗೆ ಎದ್ದು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕ್ತಾ ಇರಬೇಕಾದ್ರೆ ಸುಮಾರು 4:20 ಆಗಿರ್ಬೋದು. ಆ ಟೈಮು 4:15 ಆಗಿರ್ಬೋದು. ಆ ಟೈಮಲ್ಲಿ ಒಂದು ಹಸು ಬಂತು. ಆ ಹಸು ಅಷ್ಟೊತ್ತಲ್ಲಿ ಬಂತಲ್ಲ, ಇಷ್ಟೊತ್ತಿಗೇನು ಈ ಟೈಮಲ್ಲಿ ಹಸು ಬಂತು ಅಂತ ಅಂದು ನಾನೇನು ಮಾಡಿದೆ, ಇಷ್ಟೊತ್ತಿಗೆ ಬಂದಿದೆ ಅಲ್ವಾ, ರಂಗೋಲಿ ಹಾಕೋ ಟೈಮಲ್ಲಿ ಬಂದಿದೆ ಅಂತ ಹೇಳ್ಬಿಟ್ಟು ಏನು ಮಾಡಿದೆ, ಒಂದು ಸ್ವಲ್ಪ ಅಕ್ಕಿ ಬೆಲ್ಲ ಒಂದು ಕೊಟ್ಟೆ. ಸೀದಾ ನಮ್ಮ ಮನೆ ಹತ್ರನೇ ಬಂತು. ಅಕ್ಕಿ ಬೆಲ್ಲ ಕೊಟ್ಟೆ. ತಿಂದಮೇಲೆ ಫುಲ್ಲು ಒಂಥರ ಮಾಡೋದಕ್ಕಿದ್ಬಿಡ್ತು. ಯಾಕೆ ಈ ಥರ ಮಾಡ್ತಾಯಿದೆ, ಅಯ್ಯೋ ಏನು ಮಾಡಲಿ ಗೊತ್ತಾಗ್ತಿಲ್ಲ ಅಂತ ಹೇಳ್ಬಿಟ್ಟು ನೀರು ಇಡೋಣ ಅಂತ ನೀರು ತೊಗೊಂಡೆ. ಅಷ್ಟೊತ್ತಿಗದು ಒಂದು ಪೇಪರನ್ನು ವಾಮಿಟ್ ಮಾಡ್ತು, ಪ್ಲಾಸ್ಟಿಕ್ ಕವರ್ನ. ನಂಗೆ ಬೇಜಾರಾಗೋಯ್ತು. ಅಂದರೆ ಆ ಟೈಮಲ್ಲಿ ಅದು ರಾತ್ರಿನೇ ತಿಂದಿತ್ತೋ ಯಾವಾಗ ತಿಂದಿತ್ತೋ ಗೊತ್ತಿಲ್ಲ. ರಾತ್ರಿ ಎಲ್ಲ ನಿದ್ದೆ ಬಿಟ್ಟು ಒದ್ದಾಡಿದೆ ಅಂತ ಅನಿಸುತ್ತೆ. ಅದಕ್ಕೆ ತಡ್ಕೊಳಕ್ಕಾಗಿಲ್ಲ, ಬಂದುಬಿಟ್ಟಿದೆ. ಬಂದು ಅದು ಅಕ್ಕಿ ಬೆಲ್ಲ ತಿಂದ ತಕ್ಷಣ ಅಕ್ಕಿ ಬೆಲ್ಲ ಸ್ವಲ್ಪನೂ ವಾಮಿಟ್ ಆಗಿರಲಿಲ್ಲ, ಆ ಕವರ್ ಮಾತ್ರ ವಾಮಿಟ್ ಆಗಿತ್ತು. ಆವಾಗ ನಾನು ಯೋಚನೆ ಮಾಡಿದೆ, ಈ ಪ್ಲಾಸ್ಟಿಕ್ ನಾವು ಬರೀ ಹೇಳ್ತಾರೆ, ಬೇರೆಯವರು ಹೇಳೋದನ್ನು ಕೇಳ್ತೀವಿ, ನೋಡ್ತೀವಿ ಕೂಡ, ಆದರೆ ನಮಗೂ ಕೂಡ ಎಷ್ಟು ಅದು ಕೆಟ್ಟ ಪರಿಣಾಮ ಬೀರುತ್ತೆ. ನಮ್ಮ ಮಕ್ಕಳಿಗೂ ಕೂಡ ಎಷ್ಟು ಕೆಟ್ಟ ಪರಿಣಾಮ ಬೀರುತ್ತೆ. ಪ್ರಾಣಿ ಪಕ್ಷಿಗಳಿಗೂ ನಾವು ಒಂಥರ ಪಾಪ ಕರ್ಮಗಳನ್ನು ಮಾಡ್ದಂಗೆ ನಾವು ಅದನ್ನು ಒಂದು ಪ್ಲಾಸ್ಟಿಕ್ ಕವರ್ನ ಅದರಲ್ಲಿ ಬಿಸಾಕಿ ಅತಿಯಾಗಿ ಪ್ಲಾಸ್ಟಿಕ್ ಬಳಕೆಯನ್ನು ಮಾಡಿದಾಗ ನನಗನ್ಸಿದ್ದು, ಇಷ್ಟೊಂದು ಪಾಪ ಪ್ರಾಣಿ ಪಕ್ಷಿಗಳಿಗೆ ಇಷ್ಟೊಂದು ಎಫೆಕ್ಟ್ ಆಗ್ತಾ ಇದೆಯಲ್ಲ, ಇನ್ನೊಂದು ಸುಟ್ಟಾಗ ಅದಿನ್ನೆಷ್ಟು ಎಲ್ರಿಗೂ ಎಫೆಕ್ಟ್ ಆಗುತ್ತೆ ಅಲ್ವಾ. ದಯವಿಟ್ಟು ಪ್ಲಾಸ್ಟಿಕ್ಕನ್ನು ಕಡಿಮೆ ಉಪಯೋಗಿಸಿ. ಪ್ಲಾಸ್ಟಿಕ್ ಇಲ್ಲದೇ ಇರೋಕ್ಕಾಗೋದಿಲ್ಲ ಅಂತ ಗೊತ್ತು, ಆದರೆ ಎಲ್ಲಿ ಯಾವಾಗ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸ್ಬೇಕು ಅಷ್ಟು ಪ್ರಮಾಣದಲ್ಲಿ ಮಾತ್ರ ಉಪಯೋಗಿಸಿ ಅಂತ ಹೇಳ್ತೀನಿ. ನನಗೆ ಅಲ್ಲಿ ಹಸು ಇದು ವಾಮಿಟ್ ಮಾಡುತ್ತೆ ಏನೂ ಗೊತ್ತಿಲ್ಲ. ಆ ಟೈಮಲ್ಲಿ ನನಗೆ ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬೆಳಗಿನ ಜಾವ ಅಲ್ವಾ, ವಿಡಿಯೋ ಮಾಡ್ಕೊಳಕ್ಕೂ ಆಗಲಿಲ್ಲ, ಫೋಟೋ ಕೂಡ ತಗೊಳ್ಳೋಕ್ಕಾಗಲಿಲ್ಲ. ಫಸ್ಟು ನನ್ನ ಕೆಲಸಗಳು, ಪೂಜೆ, ಜಪ, ಧ್ಯಾನ, ಈ ಪಾರಾಯಣಗಳೆಲ್ಲ ಇರುತ್ತಲ್ವ, ಅದ್ರ ಕಡೆ ಗಮನ ಇರುತ್ತೆ ನನಗೆ. ತಕ್ಷಣ ನಾನು ಅದ್ರ ಬಗ್ಗೆ ಗಮನ ಕೊಟ್ಟೆ. ಇದೊಂಥರ ಅದ್ಭುತವಾದ ಅನುಭವ ಇದನ್ನು ನಾನು ನಿಮಗೆ ಶೇರ್ ಮಾಡಿಲ್ಲ ಅಂದರೆ ವ್ಯರ್ಥ ಆಗುತ್ತೆ ಈ ಅನುಭವ ಅಂತ ಹೇಳ್ಬಿಟ್ಟು ಇದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಇದು ಏನಂದರೆ, ನಾವು ನಮ್ಮ ಮನೆಗೆ ಒಂಥರ ಅತಿಥಿ ಯಾವ ರೀತಿ ಯಾವ ಮುಖಾಂತರನಾದರೂ ಬರ್ಬೋದಲ್ವಾ. ಈ ಒಂದು ಕಾಮಧೇನು ಹಸುವಿನಲ್ಲಿ ಕೋಟ್ಯಾನುಕೋಟಿ ದೇವಾನುದೇವತೆಗಳು ನೆಲೆಸಿರ್ತಾರೆ ಅಂತ ಹೇಳ್ತಾರೆ. ನನ್ನ ಒಂಥರ ಬಾಗಿಲಿಗೆ ಬಂದ ಅತಿಥಿಯಾಗಿತ್ತು. ನಂದು ಎಷ್ಟೋ ಕರ್ಮಗಳನ್ನು ಕಳೀತು, ನನ್ನ ಪಾಪಗಳನ್ನು ಕಳೀತು ಅಂತ ಅನ್ನಿಸ್ತು ಅವತ್ತು. ನನಗೆ ಅಷ್ಟು ಖುಷಿನೂ ಆಯಿತು ಮತ್ತು ದುಃಖನೂ ಆಯಿತು. ಈ ರೀತಿಯೆಲ್ಲ ಪ್ಲಾಸ್ಟಿಕ್ ಕವರೆಲ್ಲ ವಾಮಿಟ್ ಮಾಡಿದಾಗ ತುಂಬ ದುಃಖ ಆಯಿತು. ಯಾವ ಜನ್ಮದಲ್ಲಿ ನಾವು ಯಾವುದೋ ಪ್ರಾಣಿಯಾಗಿ ಹುಟ್ಟಿರ್ತೀವಿ, ಆ ರೀತಿ ಅನುಭವ ಆದಾಗ ಮಾತು ಬರೋದಿಲ್ಲ, ನಮ್ಮ ಭಾವನೆಗಳನ್ನು ಹಂಚ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಂಥ ಪರಿಸ್ಥಿತಿಲಿ ನಾವೇ ಇದ್ದಾಗ ಎಷ್ಟು ಹಿಂಸೆ ಆಗುತ್ತಲ್ವ. ಮುಂದೆ ನಮ್ಮ ಮಕ್ಕಳಿಗೆ ನಾವು ದೊಡ್ಡ ದೊಡ್ಡ ಆಸ್ತಿ, ಮನೆ, ಕಾರು, ಬಂಗಾರ, ಬಂಗ್ಲೆ ಇವನ್ನ ಮಾಡೋ ಬದಲು ಒಳ್ಳೆ ಶಿಕ್ಷಣವನ್ನು ಕೊಡಬೇಕು, ಒಳ್ಳೆ ಜ್ಞಾನವನ್ನು ಕೊಡಬೇಕು, ಒಬ್ಬರಿಗೆ ನೋವು ಕೊಡಬಾರ್ದು. ಇಡೀ ಪ್ರಪಂಚದಲ್ಲಿರೋ ಎಲ್ಲ ಆತ್ಮಗಳು ಒಂದೇ, ಪರಮಾತ್ಮನನ್ನು ಸೇರಬೇಕಾಗಿರೋದೇ ಅಲ್ವಾ. ಆ ಎಲ್ಲ ಆತ್ಮಗಳ ಬಗ್ಗೆ ನಮ್ಮಲ್ಲಿ ಯಾವತ್ತು ಪ್ರೀತಿ ಬರುತ್ತೆ, ಯಾವತ್ತು ಒಂದು ಗೌರವ ಇರುತ್ತೆ, ಅದಕ್ಕಿಂತ ದೊಡ್ಡ ಜ್ಞಾನ, ಅದಕ್ಕಿಂತ ದೊಡ್ಡ ಯಜ್ಞ ಬೇರೆ ಇಲ್ಲ ಅಂತ ನನಗೆ ಅನಿಸಿರೋಂತಹ ಒಂದು ಅನುಭವ ಇದು. ಆ ಹಸು ಕಣ್ಣಲ್ಲಿ ಕಂಡಂತಹ ನೀರು, ಆ ಕೃತಜ್ಞತೆ ಭಾವ ನನಗೆ ಗೊತ್ತಾಯಿತು. ಅದು ಏನು ಮಾತು ಬರಲಿಲ್ಲ ಅಂದ್ರೂ ಅದ್ರ ಕಣ್ಣೇ ಎಲ್ಲ ಹೇಳ್ತಾಯಿತ್ತು ಅಂತ ಅನ್ನಿಸ್ತು ನನಗೆ. ಆ ಒಂದು ಕತ್ತಲು ಟೈಮಲ್ಲಿ ಶಾಕು ಕೂಡ ಆಯಿತು, ಕೃತಜ್ಞತೆ ಭಾವನೂ ಕಂಡಿದ್ದು, ಖುಷಿನೂ ಆಯಿತು. ಬನ್ನಿ, ಇನ್ಮೇಲಾದರೂ ನಾವು ಪ್ರಾಣಿಗಳನ್ನು ಪ್ರೀತಿಸೋಣ. ಪ್ರತಿಯೊಂದು ಮೂಕ ಪ್ರಾಣಿಗಳಿಗೆ ಅದರದ್ದೇ ಆದಂತಹ ಒಂದು ಆತ್ಮ ಇರುತ್ತೆ. ಆ ಆತ್ಮ ಯಾವತ್ತೂ ಭಗವಂತನನ್ನು ನೆನೀತಾ ಇರುತ್ತೆ, ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇರುತ್ತೆ. ಯಾಕಂದರೆ ಪ್ರಾಣಿಗಳಿಗೆ ಯಾವುದೇ ರೀತಿಯ ಆಸ್ತಿ ಮಾಡಬೇಕು,
ಮುಂದಿನ ದಿನಕ್ಕೆ ಆಹಾರ ಹುಡ್ಕೊಂಡಿರಬೇಕು, ಇಷ್ಟೊಂದು ವರ್ಷ ಬದುಕಿರಬೇಕು, ಆ ಥರ ಎಲ್ಲ ಏನೂ ಇರಲ್ಲ. ಆ ಆತ್ಮ ಆ ದೇಹದಲ್ಲಿ, ಆ ಪ್ರಾಣಿ ದೇಹದಲ್ಲಿ ಆ ಆತ್ಮ ಏನು ಹೇಳ್ತಾ ಇರುತ್ತೆ ಅಂದರೆ, ನಾನು ಯಾವತ್ತೂ ನಿನ್ನನ್ನು ಸೇರ್ತೀನಿ ಭಗವಂತ, ನನ್ನನ್ನು ಈ ದೇಹದಿಂದ ಹೊರಗಡೆ ತಗೊಂಡು ಬಾ, ನಿನ್ನಲ್ಲಿ ಸೇರಿಸುವಂಥ ಯಾವಾಗಲೂ ಭಗವಂತನನ್ನು ಪ್ರಾಣಿಗಳು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇರುತ್ತಂತೆ. ಭಗವಂತನ ಆ ಆತ್ಮ, ಪರಮಾತ್ಮಕ್ಕೆ ಈ ಆತ್ಮ ಕನೆಕ್ಟ್ ಆಗಿರುತ್ತಂತೆ ಯಾವಾಗಲೂ. ಅದಕ್ಕೆ ನೀವು ನೋಡಿರ್ಬೋದು ಕೆಲವೊಂದು ಯೂಟ್ಯೂಬ್ ವಿಡಿಯೋಗಳಲ್ಲಿ ಕೆಲವೊಬ್ಬರು ಹೇಳ್ತಾರೆ, ವೂಲ್ಫ್ ಮ್ಯಾಜಿಕ್ ಬಿಗಿನ್ ನೌ. ನಿಮ್ಮ ಪ್ರಾಣಿಗಳನ್ನು ನೀವು, ನಿಮಗೆ ಯಾವ ಇಷ್ಟವಾದ ಪ್ರಾಣಿ ಇರುತ್ತೋ ಆ ಪ್ರಾಣಿಗಳನ್ನು ಪ್ರೀತಿ ಮಾಡಿ, ಆ ಪ್ರಾಣಿಗಳನ್ನು ಎಲ್ಪ್ ಕೇಳಿ. ಎಲ್ಪ್ ಅಂದ್ಬಿಟ್ರೆ ಈಗ ಒಂದು ಹಸುನೇ ಆಗಲಿ, ವೂಲ್ಫ್ ಮ್ಯಾಜಿಕ್ ಬಿಗಿನ್ ನೌ ಅಂತಾರಲ್ವ, ಅಲ್ಲಿ ಹೋಗ್ಬಿಟ್ಟು ವೂಲ್ಫ್ ನನಗೆ ಹೆಲ್ಪ್ ಮಾಡುವಂಥ ತೋಳನ್ನು ಹುಡ್ಕೊಂಡು ಹೋಗಬೇಕು ಅಂತ ಅಲ್ಲ. ನಿಮ್ಮ ಆತ್ಮದಲ್ಲಿ ಒಂದು ತೋಳ, ಯಾವುದೋ ಒಂದು ಪ್ರಾಣಿಯನ್ನು ನೀವು ನೆನೆದಾಗ, ಆ ಪ್ರಾಣಿ ಕನೆಕ್ಟ್ ಆದಾಗ ಆ ಪ್ರಾಣಿ ಏನು ಭಗವಂತನನ್ನು ಕನೆಕ್ಟ್ ಆಗಿರುತ್ತೆ. ಆತ್ಮ ಪರಮಾತ್ಮ ಇದೇ ರೀತಿ ಒಂದಾಗೋದು, ನಮ್ಮ ಕೆಲಸಗಳು ಕೂಡ ಇದೇ ರೀತಿ ಆಗೋದು. ನಾವು ಯಾವಾಗ ನಮ್ಮ ಆತ್ಮವನ್ನು ಭಗವಂತನಲ್ಲಿ ನೆಲೆಸ್ಕೊಂಡಿರ್ತೀವಿ, ನಾವು ಯಾವಾಗ ಪ್ರತಿ ಕ್ಷಣ ಅಪರಿಗ್ರಹವಾಗಿರ್ತೀವಿ ಅಂದರೆ, ನಮಗೆ ಅತಿ ಹೆಚ್ಚು ಯಾವುದನ್ನು ಬಯಸ್ತಲೇ ನಮಗೆ ಎಷ್ಟಿರೋದಲ್ಲ ಅಷ್ಟೆಲ್ಲ ತೃಪ್ತಿಯನ್ನು ಪಡಿತಾ ಇರ್ತೀವಿ. ಭಗವಂತ ನಮ್ಗೆ ಖಂಡಿತವಾಗ್ಲೂ ಯಾವುದಾದ್ರೂ ಮುಖಾಂತರ ಬಂದು ಸಹಾಯ ಮಾಡೇ ಮಾಡ್ತಾನೆ. ಆ ಪ್ರಾಣಿಗೂ ಅದೇ ಕೂಡ ಆಗಿರೋದು. ಭಗವಂತ ಆ ಪ್ರಾಣಿ ರೂಪದಲ್ಲಿ ಬಂದುಬಿಟ್ಟು ನನ್ನ ಹತ್ರ ಹೆಲ್ಪ್ ಮಾಡಿಸಿದ್ನೋ, ಅಥವಾ ನಾನು ಅದೇ ಟೈಮಿಗೆ ಆ ಟೈಮಲ್ಲಿ ಅವತ್ತು ಎದ್ದು, ಅಂದರೆ ಪ್ರತಿದಿನ ಎದ್ದೇಳ್ತೀನಿ, ಅಷ್ಟೊತ್ತಿಗೆ ಕೆಲಸ ಮುಗಿದು ಒಳಗಡೆ ಬರೋ ಟೈಮು, ಆ ಟೈಮಲ್ಲಿ ಹಸು ಬಂತು. ಹೆಂಗೋ ಭಗವಂತನ ಆಟ ಯಾರು ಬಲ್ಲರು ಅಲ್ವಾ. ಇದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿಸ್ಬೇಕು ಅಂತ ಅನ್ನಿಸ್ತು. ಯಾಕಂದರೆ ಪ್ಲಾಸ್ಟಿಕ್ ಬಗ್ಗೆ ನಿಮಗೂ ಅರಿವು ಬರಬೇಕು. ನಿಮ್ಮಲ್ಲೂ ಕೂಡ ಇಂತಹ ಎಷ್ಟೋ ಒಂದು ಪವಾಡಗಳಾಗಿರುತ್ತೆ, ಅದನ್ನೆಲ್ಲ ನನಗೂ ಕೇಳೋ ಆಸೆ ಇರುತ್ತೆ. ಕಮೆಂಟ್ ಮೂಲಕ ತಿಳಿಸಿ ಕೇಳೋಣ. ಹರೇ ಕೃಷ್ಣ. ಶ್ರೀಕೃಷ್ಣಾರ್ಪಣಮಸ್ತು.